ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ವಿಲೇಜ್ ವ್ಲಾಗ್ಸ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮಗೆ ಇವತ್ತು ಒಂದು 16 ಜನ ಲೇಬರ್ಸ್ ಬಂದಿದ್ದರು ರಾಗಿ ತೆನೆ ಕೊಯ್ಯೋದಕ್ಕೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಅಷ್ಟೇ ಕೊಯ್ಯೋದು. ಇವಾಗ ಬಿಸಿಲು ಹೆವಿ ಇರುತ್ತಲ್ಲ, ಹಾಗಾಗಿ ಮಧ್ಯಾಹ್ನ ಮೇಲೆ ಕೊಯ್ಯೋದಿಲ್ಲ. ಇವ್ರಿಗೆ ಬಂದಿರೋರಿಗೆಲ್ಲ ತಿಂಡಿ ಮಾಡಬೇಕಿತ್ತು. ಅವ್ರು ಬರೋವರೆಗೂ ನಾನು ತಿಂಡಿ ಮಾಡೋದಿಲ್ಲ. ಯಾಕಂದರೆ ಹೊಲಕ್ಕೆ ಬರೋವರೆಗೂ ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ಅವ್ರು ಬಂದಮೇಲೆ ನಾನು ತಿಂಡಿ ಮಾಡೋದು. ಇವಾಗ 16 ಜನ ಇದ್ರಲ್ಲ, ನಾವು ಮನೆಯವರೆಲ್ಲ ಸೇರಿಕೊಂಡು ಒಂದು 20 ಜನ ಆಗ್ತೀವಿ. ಹಾಗಾಗಿ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಬಾತ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ಮಸಾಲೆ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ನಾನು ಅವ್ರು ಬರೋವರೆಗೂ ತಿಂಡಿ ಮಾಡೋದಕ್ಕೆ ಹೋಗಲ್ಲ, ಬಂದಮೇಲೆ ಮಾಡೋದು. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ದೊಡ್ಡದು ಪಾತ್ರೆ ಇಟ್ಬಿಟ್ಟು, ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಮತ್ತು ಹಸಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಮೂಲಿ ನಮಗೆ ಮನೆಯವ್ರಿಗೆ ಎಷ್ಟು ಬೇಕೋ ಅಷ್ಟು ಕುಕ್ಕರಲ್ಲಿ ಮಾಡ್ತಾಯಿದ್ದೆ. ಈ ಥರ ಪಾತ್ರೆಯಲ್ಲಿ ಮಾಡೋದು ಅಪರೂಪ. ಯಾಕಂದರೆ ಲೇಬರ್ಸ್ ಇದ್ದಾಗ ಮಾತ್ರನೇ ಮಾಡೋದು. ಅಂದರೂ ಕಲ್ತಿದ್ದೀನಿ, ಮಾಡ್ತೀನಿ ಇವಾಗ. ತುಂಬ ಚೆನ್ನಾಗಿ ಮಾಡ್ತೀನಿ, ಬರಲ್ಲ ಅಂತ ಯಾವುದೂ ಹೇಳೋದಿಲ್ಲ. ಇವಾಗ ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. 1 kg ಹಚ್ಚಿ ಇಟ್ಕೊಂಡಿದ್ದೆ ಟೊಮೆಟೊ. ಹಚ್ಚಿರೋಂಥ ಟೊಮೆಟೊ ಹಾಕ್ಕೊಂಡು ಇದು ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಟೊಮೆಟೊ ಬಾತು. ಇವಾಗ ನಾನು ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ರುಬ್ಬಿರೋಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ, ಇದ್ರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಹಾಕ್ಕೊಂಡ್ಮೇಲೆ. ತುಂಬ ಚೆನ್ನಾಗಿ ಆಗಿತ್ತು ಟೊಮೆಟೊ ಬಾತ್ ಕೂಡ ಇವತ್ತು. ಎಲ್ಲರೂ ಹೇಳ್ತಾಯಿದ್ರು, ಲೇಬರ್ಸ್ ಎಲ್ಲ ಬಂದಿದ್ದವರು, ಚೆನ್ನಾಗಿ ಮಾಡಿದ್ದೀಯ ಅಂತ ಹೇಳ್ಬಿಟ್ಟು. ಇವಾಗ ಮಸಾಲೆ ಎಲ್ಲ ಹಾಕ್ಬಿಟ್ಟು ಈ ಥರ ತಿರುವ್ಕೊಳ್ತಾ ಇದ್ದೀನಿ. ತಿರುವ್ಕೊಂಡು ನಂತರ ನಾನು ನಮ್ಮ ಮನೆಯವ್ರಿಗೆ ಕೇಳಿದೆ ಎಷ್ಟು ಹಾಕಬೇಕು ಅಕ್ಕಿ, ಎಲ್ಲ 20 ಜನ ಆಗ್ತೀವಿ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರು 4 ಸೇರು ಹಾಕು ಅಂತಂದರು. ನಾನು ಹೆಂಗನಾಗಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಹೆಚ್ಚಾದರೆ ಆಯಿತು ಅಂತ 3.25 ಸೇರು ಹಾಕ್ಕೊಂಡಿದ್ದೆ. 3.25 ಸೇರು ಅಂದರೆ ಈ ಬೌಲಲ್ಲಿ ಅಳತೆ ಮಾಡ್ಕೊಂಡಿದ್ದೆ ನಾನು. ಈ ಬೌಲ್ ತುಂಬ ಆಗಿತ್ತು ಅಕ್ಕಿ, ಹಾಗಾಗಿ ಅದರಲ್ಲಿ 2 ಬೌಲು ನೀರು ಹಾಕ್ಕೊಂಡೆ. ನೀರು ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ. ಇದು ನಾನು ಕುಕ್ಕರಲ್ಲಾದರೆ ಫಸ್ಟು ಅಕ್ಕಿ ಹಾಕ್ಬಿಟ್ಟು ಆಮೇಲೆ ನೀರು ಹಾಕಿ ಮಾಡ್ತೀನಿ. ಇದು ಪಾತ್ರೆಯಲ್ಲಿ ಮಾಡ್ತಿರೋದಲ್ವ, ಹಾಗಾಗಿ ಫಸ್ಟು ನೀರು ಹಾಕ್ಬಿಟ್ಟು ಕುದಿಸ್ಕೊಂಡು ನಂತರ ಅಕ್ಕಿ ಹಾಕ್ಕೊಳ್ಬೇಕು. ಇವಾಗ ನೀರು ಕುದಿಯೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ನಮ್ಮ ಮನೆಯವರು ಟೀ ಮಾಡು ಬಂದವರೆ ಲೇಬರ್ಸ್ ಅಂತಂದರು. ಫಸ್ಟ್ ಅವ್ರಿಗೆ ತಿಂಡಿ ಕೊಡೋಕ್ಕೆ ಮುಂಚೆ ಫಸ್ಟು ಬಂದ ತಕ್ಷಣ ಟೀ ಕೊಡಬೇಕು. ಹಾಗಾಗಿ ಟೀ ಮಾಡೋಕ್ಕೆ ಟೀ ಇಟ್ಟಿದ್ದೆ. ನಮ್ಮ ಮನೆಯವ್ರು ತಗೊಂಡೋದಕ್ಕೆ ಬಂದಿದ್ದರು. ಕೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಗೆ ಹಾಕ್ಬಿಟ್ಟು ಕೊಟ್ಟು ಕಳಿಸ್ದೆ. ಸಂಗತಕ್ಕೆ ಬೇರೆ ಹೋಗಬೇಕಿತ್ತು, ಹಾಗಾಗಿ ಅಕ್ಕಿ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನೀರು ಕೂಡ ಕುದೀತಾ ಇತ್ತು. ನೋಡ್ತಾ ಇರ್ಬೋದು, ತುಂಬ ಹಾಕ್ಕೊಂಡಿದ್ದೆ ನೀರು ಈ ಪಾತ್ರೆ ತುಂಬಾ. ಇವಾಗ ನೀರೆಲ್ಲ ಕುದೀತಾ ಇದೆ. ಉಪ್ಪು ಆಗಿದೆಯಾ ಅಂತ ಹೇಳ್ಬಿಟ್ಟು ಒಂದ್ಸರಿ ಇವಾಗ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಉಪ್ಪು ಸಾಲ್ಟೇಜ್ ಇದ್ದರೆ ಹಾಕ್ಕೋಬೋದು ಇವಾಗಲೇ ಅಂತ ಹೇಳ್ಬಿಟ್ಟು. ನೀರು ಕುದೀತಾ ಇದೆ. ಇವಾಗ ಅಕ್ಕಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 3.25 ಸೇರು ಹಾಕ್ಕೊಂಡಿದ್ದೀನಿ ಅಕ್ಕಿ. ಈ ಥರ ತೊಳೆದ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ತಿರುಗ್ಬಿಟ್ಟು ಪ್ಲೇಟ್ ಮುಚ್ಚಿ ಬಿಟ್ಟರೆ ಒಂದು 5 ನಿಮಿಷಕ್ಕೆಲ್ಲ ಬೇಯುತ್ತೆ, ಸಿಮ್ಮಲ್ಲಿಟ್ಟರೆ ಅಂತ ಹೇಳ್ಬಿಟ್ಟು. ಸಂಗತಕ್ಕೆ ಹೋಗಬೇಕಿತ್ತು ಅರ್ಜೆಂಟು, ಹಾಗಾಗಿ ಅಕ್ಕಿ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ತಿರುಗ್ತಾ ಇದ್ದೆ. ತಿರುಗ್ಬಿಟ್ಟು ಇದು ನಾನು ಸಂಗತಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಈ ಥರ ಕುದೀತಾ ಇತ್ತು. ತಿರುಗ್ತಾ ಇದ್ದೆ ಇವಾಗ, ಇಲ್ಲಾಂದರೆ ತಳ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಎಲ್ಲ ಕುದೀತಾ ಇದೆ. ಇದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುದೀರಿ ಅಂತ ಹೇಳ್ಬಿಟ್ಟು ನಾನು ಮೊಸರು ಬಜ್ಜಿ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತೈತೆ. ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಕೊಂಡು ಇವಾಗ ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ತಿರುಗ್ತಾ ಇದ್ದೀನಿ. ಇದು ಒಂದು ಸರಿ ಕುದಿ ಬಂದಿತ್ತು, ತಿರುಗ್ಬಿಟ್ಟು ಮುಚ್ಚಿಬಿಡೋಣ ಸಾಕು, ಇನ್ನು ಮತ್ತೆ ಮತ್ತೆ ತಿರುಗೋದು ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಮುಚ್ಚಿಟ್ಬಿಟ್ಟು ನಾನು ಕೆಳಗಡೆ ಇಳಿಸಿದ್ದೀನಿ. ಇಳಿಸಿ ಇವಾಗ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಒಂದು ಬಾಕ್ಸ್ಗೆ 1 ಲೀಟ್ರ್ ಹಾಲು ಎಪ್ಪಾಕಿದ್ದೆ ರಾತ್ರಿ ಕಾಯಿಸ್ಬಿಟ್ಟು. ಆ ಮೊಸರು ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಎಲ್ಲ ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಬಜ್ಜಿಗೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಚ್ಚಿ. ಅಕ್ಕಿ ಹಾಕಿದಾಗ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮೊಸರು ಬಜ್ಜಿ ಕೂಡ ರೆಡಿ ಮಾಡಿಕೊಂಡೆ. ನಮ್ಮ ಮನೆಯವರು ಫೋನ್ ಮಾಡ್ತಾಯಿದ್ರು, ಆಯಿತಾ ಅಂತ ಹೇಳ್ಬಿಟ್ಟು. ಬರ್ತೀನಿ ಇನ್ನೊಂದು 10 ನಿಮಿಷ ಅಂತಂದೆ. ನಮ್ಮ ಮನೆಯವರು ಬೇಷನ್ಗೆ ಏನು ಹಾಕ್ಬೇಡ, ಹಂಗೆ ತೊಗೊಂಬ ಅದೇ ಪಾತ್ರೆಲೆ ಅಂತಂದರು. ಹಾಗಾಗಿ ಇದು ತೊಗೊಂಡೋಗೋದಕ್ಕಾಗಲ್ಲ, ತುಂಬ ಬಿಸಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಬನ್ನಿ ಅಂತ ಹೇಳಿದೆ. ಬರ್ತೀನಿ ಅಂದರೆ ಇವಾಗ ಮೊಸರು ಬಜ್ಜಿ ಎಲ್ಲ ರೆಡಿ ಮಾಡಿಕೊಂಡು ಮನೆಯಲ್ಲಿ ನಮ್ಮ ಮಕ್ಳಿಗೂ ಮತ್ತು ನಮ್ಮ ಮಾವಂಗೂ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಬಿಟ್ಟು ಇದ್ದಿದ್ದು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು
ಅವ್ರಿಗೆ ಪೂರ್ತಿ ತೆಕ್ಕೊಳ್ತಾ ಇದ್ದೆ, ನೋಡ್ತಾ ಇದ್ದೆ ಇದು ಬೆಂದಿದೆಯಾ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಬೆಂದಿತ್ತು, ಕರೆಕ್ಟಾಗಿ ಆಗಿತ್ತು ಟೊಮೆಟೊ ಬಾತು. ಇವಾಗ ಮಕ್ಳಿಗೆ ಮತ್ತು ನಮ್ಮ ಮಾವಂಗೆ ಎಷ್ಟು ಬೇಕೋ ಅಷ್ಟು ತೆಗೆದಿಡ್ತಾ ಇದ್ದೀನಿ. ಇದು ಒಂದು ಪಾತ್ರೆಗೆ ತೆಗ್ದಿಟ್ಬಿಟ್ಟು ಅದೇ ಪಾತ್ರೆಲಿ ತೊಗೊಬಾ ಅಂದರು. ಹಾಗಾಗಿ ಎಲ್ಲ ಪಾತ್ರೆ ಇನ್ನೇನು ಮಾಡ್ತೀಯ, ತೊಳಿಬೇಕಾಗತ್ತೆ ಮತ್ತು ನೀನೇನೆ ಅಂತಂದರು. ಹಾಗಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತೆಗ್ದಿಟ್ಬಿಟ್ಟು ನಾನು ತೊಗೊಂಡು ಬರ್ತಾಯಿದ್ದೆ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ, ಬರ್ತೀನಿ ಅರ್ಧ ದಾರಿಗೆ ಬಾ ಅಂತಂದರು. ಹಾಗಾಗಿ ನನ್ನ ಮಗ ಮುಂದೆ ಮುಂದೆ ನಡ್ಕೊಂಡು ಹೋಗ್ತಾಯಿದ್ದ, ನಾನು ಬರ್ತಾಯಿದ್ದೆ. ನಾನು ಪಾತ್ರೆ ತೊಗೊಂಡಿದ್ದೆ ತಿಂಡಿದು. ನನ್ನ ಮಗ ಪ್ಲೇಟು ಮತ್ತು ಚೊಂಬು ಎಲ್ಲ ಒಂದು ಕವರ್ಗೆ ಹಾಕ್ಕೊಟ್ಟಿದ್ದೆ, ಅದನ್ನ ಹಿಡ್ಕೊಂಡಿದ್ದೆ ನನ್ನ ಮಗನೂ. ನಾನು ಕೂಡ ತೊಗೊಂಡು ಅರ್ಧ ದಾರಿಗೆ ಬಂದೆ. ಆಮೇಲೆ ಅರ್ಧ ದಾರಿಗೆ ಸುಮಾರು ನಮ್ಮ ಹೊಲ್ದಕ್ಕೇ ಬಂದೆ ನಾನು. ನಮ್ಮ ಅಡಿಕೆ ಗಿಡದ ತಕ್ಕ ಬಂದಮೇಲೆ ನಮ್ಮ ಮನೆಯವ್ರು ಬಂದರು ಎದುರಿಗೆ. ಅವ್ರ ಕೈಯಲ್ಲಿ ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಅಡಿಕೆ ಗರಿ ಸ್ವಲ್ಪ ತೊಗೊಂಬಂದರು, ತಲೆ ಮೇಲೆ ಇಟ್ಕೊಳ್ಳೋಕ್ಕೆ ಬಿಸಿ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರಿಗೆ ತಲೆ ಮೇಲೆ ಒರೆಸ್ತಾವ್ರೆ, ತಗೊಂಡು ಹೋಗ್ತಾಯಿದ್ರು ಮುಂದೆ ಮುಂದೆ. ಅಡಿಕೆ ಗಿಡದ ಹತ್ರಕ್ಕೆ ಬಂದೆ ಸುಮಾರು ನಮ್ಮ ಹೊಲ್ದಕ್ಕೆ. ಆವಾಗ ಬಂದರು, ಅವ್ರಿಗೆ ಒರೆಸ್ಬಿಟ್ಟು ಅವ್ರು ಎತ್ಕೊಂಡು ಹೋಗ್ತಾಯಿದ್ರು. ನಮ್ಮ ಮನೆಯವರು ಇಲ್ಲಿ ನೀರು ಬಿಟ್ಟಿದ್ದೀನಿ, ಪೈಪ್ ಚೇಂಜ್ ಮಾಡಿಬಿಟ್ಟು ಬಾ ನಾನು ಹೋಗಿರ್ತೀನಿ ಅಂತಂದರು. ಹಾಗಾಗಿ ಪೈಪ್ ಹಾಕ್ಬಿಟ್ಟು ಹೋಗೋಣ, ಅಡಿಕೆ ಗಿಡಕ್ಕೆ ಕರೆಂಟ್ ಇತ್ತು ಅಂತ ಹೇಳ್ಬಿಟ್ಟು ಇವರು ಮುಂದೆ ಮುಂದೆ ಹೋದರು. ಆಮೇಲೆ ನಾನು ಪೈಪ್ ಚೇಂಜ್ ಮಾಡಿ ಬಂದೆ. ತೆನೆ ಕೊಯ್ದು ಒಂದು ಟ್ಯಾಕ್ಟ್ರಿಗೆ ಕೊಯ್ದಿದ್ರು ಅವಲೇ. ಬೆಳಗ್ಗೆ 7 ಗಂಟೆಗೆ ಬಂದವರು. ನಾನು 9 ಗಂಟೆ 9:10ಕ್ಕೇನೋ ಬಂದೆ ಹೊಲ್ದ ಹತ್ರಕ್ಕೆ. ಅಷ್ಟೊತ್ತಿಗೆ ಒಂದು ಟ್ಯಾಕ್ಟ್ರು ತುಂಬಿಸಿದ್ರು. ತೆನೆ ಎಲ್ಲ ಕೊಯ್ದುಬಿಟ್ಟು ನಾನು ವೀಡಿಯೋ ಮಾಡ್ಕೊಳ್ತಾಯಿದ್ದೆ. ಇಲ್ಲಿ ನಮ್ಮ ಹೊಲ್ದ ಹತ್ರ ಇರೋರೊಬ್ಬರು ಏನೋ ಮಾಡೋ ರಾಗಿ ಹೊಲ ಬೆಳೆದಿರೋದಕ್ಕೆ ಸರ್ಕಾರದಿಂದ ಏನೋ ಪರಿಹಾರ ಕೊಡ್ತಾರಾ, ದುಡ್ಡು ಕೊಡ್ತಾರಾ ಅಂತ ಕೇಳ್ತಾಯಿದ್ರು ವೀಡಿಯೋ ಮಾಡ್ತಿದ್ದಕ್ಕೆ. ಹ್ಞೂನಣ್ಣ 1 ಲಕ್ಷ ಕೊಡ್ತಾರಂತೆ, ಅದಕ್ಕೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಅವ್ರಿಗೆ ವೀಡಿಯೋ ಕಳಿಸಿದ್ರೆ ದುಡ್ಡು ಕೊಡ್ತಾರಂತೆ 1 ಲಕ್ಷ ಅಂತ ಹೇಳ್ತಾ ಇದ್ದೆ. ಎಲ್ಲರೂ ನಗಾಡ್ತಾಯಿದ್ರು. ಇದು ಬನ್ನಿ ತಿಂಡಿ ತಿನ್ನಿ ಅಂತ ಅಂದೆ. ಇವರು ಇರಮ್ಮ ಇದೊಂದು ಸಾಲು ಕೊಯ್ದು ಬರ್ತೀವಿ ಅಂತಂದರು. ಹಾಗಾಗಿ ಇವರೆಲ್ಲ ಕೊಯ್ತಾಯಿದ್ರು. ಇನ್ನೂ ಸ್ವಲ್ಪ ಇತ್ತು ಸಾಲಲ್ಲಿ, ಹಾಗಾಗಿ ಕೊಯ್ಕೊತಾಯಿದ್ರು. ಇದು ರಾಗಿ ಹೊಲದಲ್ಲಿ ನಾವು ಮೊನ್ನೆ ಮುಂಗಾರು ಟೈಮಲ್ಲಿ ಜೋಳ ಹಾಕಿದ್ವಲ್ಲ, ಆ ಜೋಳ ಉದುರಿ ಹುಟ್ಟಿರೋ ಅಂಥವು ಇವು. ಕಿತ್ತಾಕಿರಲಿಲ್ಲ, ಜೋಳ ಆಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಹಂಗೆ ಬಿಟ್ಟಿದ್ರು. ತೆನೆ ಆಗಿತ್ತು, ಇವಾಗೆಲ್ಲ ಕಿತ್ಕೊಳ್ತಾ ಇದ್ದೀವಿ ಇದರಲ್ಲಿ ಇರೋವಂಥ ಜೋಳದ ತೆನೆ. ಇನ್ನು ಚೀಲಗಳೆಲ್ಲ ತುಂಬಿದ್ದು. ನಮ್ಮ ಮನೆಯವ್ರು ಚೀಲ ಇಟ್ಕೊಬಾ, ಚೀಲಕ್ಕೆಲ್ಲ ಹಾಕ್ತೀನಿ, ಹಾಕ್ಕೊಳ್ಳೋಣ, ಟ್ಯಾಕ್ಟ್ರಿಗೆ ಹಾಕಬೇಕು ಅಂತಂದರು. ಹಾಗಾಗಿ ನಾನು ಚೀಲಕ್ಕೆಲ್ಲ ಹಾಕ್ತಾಯಿದ್ವಿ ಇಬ್ರೂ. ಚೀಲಕ್ಕೆ ಹಾಕ್ಕೊಟ್ರೆ ಇವನ್ನೆಲ್ಲ ಚೀಲ ತೊಗೊಂಡೋಗ್ಬಿಟ್ಟು ತೆನೆ ಇದಕ್ಕೆ ಹಾಕ್ಬರ್ತಾರೆ ಟ್ಯಾಕ್ಟ್ರಿಗೆ ಅಂತ ಹೇಳ್ಬಿಟ್ಟು. ಆಯ್ತು, ಇಲ್ಲಿ ಒಂದು ಅರ್ಧ ಆಗಿದೆ, ಇವಾಗ ಇನ್ನು ಅರ್ಧ ಇದೆ ಕೊಯ್ಯೋದು. ಹಾಗಾಗಿ ಇವೆಲ್ಲ ಚೀಲಕ್ಕೆ ತುಂಬ್ತಾಯಿದ್ವಿ ನಾನು ಮತ್ತು ನಮ್ಮ ಮನೆಯವರು. ಇವರು ಒಟ್ಟು 14 ಜನ ಇದ್ದಾರೆ, ಹೆಣ್ಣಾಳು. ಗಂಡಾಳು ನಮ್ಮ ಮನೆಯವರು ಮತ್ತು ಇನ್ನೊಬ್ಬರು ತಾತ ಬಂದಿದ್ದಾರೆ ಚೀಲ ಹೊತ್ತಾಕೋಕ್ಕೆ. ಹಾಗಾಗಿ ಎಲ್ಲನೂ ಚೀಲಕ್ಕೆ ಹಾಕ್ಕೊಳ್ತಾಯಿದ್ವಿ. ನಮ್ಮ ಮನೆಯವರು ಅಂತೂ ಬಿಸಿಲಿಗೂ ಅದಕ್ಕೂ ರೇಗ್ ಬೀಳ್ತಾಯಿದ್ರು. ಎಲ್ಲ ಚೀಲ ತೊಗೊಂಡೋಗ್ಬಿಟ್ಟು ತೆನೆ ಎಲ್ಲ ಟ್ಯಾಕ್ಟ್ರಿಗೆ ಹಾಕ್ತಾಯಿದ್ರು ನಮ್ಮ ಮನೆಯವರು. ಇನ್ನೊಬ್ಬರು ತಾತ ಕೂಡ ಹೊತ್ಕೊಂಬರ್ತಾಯಿದ್ರು ಹಿಂದೆಗಡೆ. ಇವಾಗ ಸುತ್ತಲೂ ಮುಳ್ತಂತೆ ಹಾಕಿರೋದಕ್ಕೆ ಪರವಾಗಿಲ್ಲ, ಇಲ್ಲಾಂದರೆ ತುಂಬ ಗಲೀಜು ಮಾಡ್ತಾಯಿದ್ರು. ಇಲ್ಲೆಲ್ಲ ನಮ್ಮ ಹೊಲ್ದ ಹತ್ರ ಮನೆಗಳಿವೆ, ಹಾಗಾಗಿ ಇವಾಗ ಇಲ್ಲೆಲ್ಲ ಮುಳ್ತಂತೆ ಹಾಕಿದ ಮೇಲೆ ಸ್ವಲ್ಪ ಕಂಟ್ರೋಲ್ ಆಗಿದೆ ಗಲೀಜು ಮಾಡೋವಂಥದ್ದು ಇಲ್ಲೆಲ್ಲ ನಾವು ಹೊಲ್ದ ಹತ್ರ. ಎಲ್ಲ ಟ್ಯಾಕ್ಟ್ರಿಗೆ ತೊಗೊಂಡೋಗಿ ಹಾಕ್ತಾಯಿದ್ರು. ನನ್ನ ಮಗ ಹೋಗಿ ಟ್ಯಾಕ್ಟ್ರಲ್ಲಿ ಕೂತ್ಕೊಂಡು ಆಟ ಆಡ್ತಾಯಿದ್ದ, ನಾನು ಡ್ರೈವಿಂಗ್ ಕಲ್ತ್ಕೊತೀನಿ ಅಂತ ಹೇಳ್ಬಿಟ್ಟು. ಮತ್ತು ಇದನ್ನೆಲ್ಲ ಚೀಲ ಎಲ್ಲ ಹೊತ್ತಾಕಿದ್ದಾದ್ಮೇಲೆ ಎಲ್ಲರೂ ತಿಂಡಿಗೆ ಬಂದರು. ತಿಂಡಿ ತಿಂದ್ಕೊಂಡು ಕೊಯ್ಯೋದಕ್ಕೆ ಹೋದರು. ನನ್ನ ಮಗ ಇಲ್ಲಿ ಟ್ಯಾಕ್ಟ್ರಾಗ ಆಟ ಆಡ್ತಾಯಿದ್ದ. ಅಮ್ಮ ನಾನು ಟ್ಯಾಕ್ಟ್ರ್ ಓಡಿಸ್ತೀನಿ ನೋಡು ಅಂತ ಹೇಳ್ಬಿಟ್ಟು. ಒಂದು ಟ್ಯಾಕ್ಟ್ರು ತುಂಬಿತ್ತು. ಹಾಗಾಗಿ ನಮ್ಮ ಮನೆಯವರು ಡ್ರೈವರಿಗೆ ಫೋನ್ ಮಾಡೋನಿಗೆ ಬಂದು ಮನೆ ಹತ್ರ ಹಾಕಿ ಬರಲಿ, ಇದು ತೆನೆ ಟ್ಯಾಕ್ಟ್ರು ತುಂಬೈತೆ ಅಂದರು. ಹಾಗಾಗಿ ಅವ್ರಿಗೆ ಫೋನ್ ಮಾಡಿದ್ದೆ, ಬರ್ತೀವಿ ಅಂದರು. ಟ್ಯಾಕ್ಟ್ರು ತೊಗೊಂಡೋಗಿ ಅವರು ಹಾಕ್ಬರಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇವರು ಕೂಡ ಕೊಯ್ತಾಯಿದ್ರು. ಇನ್ನೂ 11 ಗಂಟೆ ಆಯಿತು ತಿಂಡಿ ತಿಂದು ಇವರು ಮತ್ತೆ ಕೊಯ್ಯೋದಕ್ಕೆ ಹಿಡಿಯೋವಾಗ. ನಮ್ಮ ಮನೆಯವ್ರು ಇದ್ಬಿಟ್ಟು ಬಿಸಿಲು ಜಾಸ್ತಿ ಇದೆ, ಸ್ವಲ್ಪ ಜ್ಯೂಸ್ ಮಾಡ್ಕೊಂಬರೋಗು ಮನೆ ಹತ್ರ ಹೋಗಿ, 12 ಗಂಟೆವರೆಗೂ ಅಷ್ಟೇ ಇವ್ರು ಕೊಯ್ಯೋದು, ಹೋಗ್ತಾರೆ ಮನೆಗೆ ಅಂದರು. ಹಾಗಾಗಿ ನೀವು ಕೊಯ್ತಾರಿ, ನಾನು ಮನೆಗೆ ಹೋಗ್ಬಿಟ್ಟು ಜ್ಯೂಸ್ ಮಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ ನಾನು. ಕೊಯ್ತಾಯಿದ್ರು ಅವ್ರು. ಇನ್ನೂ ನಾನು ಮನೆಗೆ ಬಂದುಬಿಟ್ಟು ಬೇಲ್ದಣ್ಣಿನ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 20 ಜನಕ್ಕೆ ಬೇಕಲ್ಲ, ಹಾಗಾಗಿ ಇದರಲ್ಲಿ ಅಳತೆ ಮಾಡಿ ಹಾಕ್ಕೊಂಡೆ ಗ್ಲಾಸಲ್ಲಿ. ಒಂದು 20 ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಳ್ತಾಯಿದ್ದೀನಿ. ಬೆಲ್ದಣ್ಣಿನ ಜ್ಯೂಸ್ಗೆ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದಿಬ್ಬರು ನಾವು ಬೆಲ್ದಣ್ಣಿನ ಜ್ಯೂಸ್ ಕುಡಿಯೋಲ್ಲ ಅಂತಂದರು. ಹಾಗಾಗಿ ಅವ್ರಿಗೆ ನಿಂಬೆಹಣ್ಣಿನ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಪ್ರೇಟು ಸಕ್ಕರೆ ನೆನೆಹಾಕ್ಕೊಂಡೆ. ಸಕ್ಕರೆ ನೆನೆಹಾಕ್ಬಿಟ್ಟು ಮತ್ತು ಅವ್ರಿಗೆ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ನಿಂಬೆಹಣ್ಣು ಹಚ್ಕೊಳ್ತಾಯಿದ್ದೀನಿ. ಇವಾಗ ನಿಂಬೆಹಣ್ಣು ತರಿಸೋದಕ್ಕೆ ಅಂತ ಕಳಿಸಿದ್ರೆ 10 ರೂಪಾಯಿ ಒಂದು ನಿಂಬೆಹಣ್ಣಿದು. ತುಂಬಾ ರೇಟ್ ಆಗಿಬಿಟ್ಟಿದ್ದಾವೆ ಇವಾಗ, ಏನೂ ಮಾತಾಡ್ಸೋದಕ್ಕಾಗಲ್ಲ ಬೇಸಿಗೆ ಅಂತ ಹೇಳ್ಬಿಟ್ಟು. ಮತ್ತು ಅವ್ರಿಗೆ ಒಂದಿಬ್ರಿಗೆ ಅಷ್ಟೇ ಇದು ಲೆಮನ್ ಜ್ಯೂಸ್ ಮಾಡ್ತಾಯಿರೋದು ನಾನು. ಇನ್ನೆಲ್ಲರೂ ಬೆಲ್ದಣ್ಣಿನ ಜ್ಯೂಸ್ ಕುಡಿತಾರೆ.
ಹಾಗಾಗಿ ಇದಕ್ಕೆ ನಿಂಬೆಹಣ್ಣು ಹಿಂಡ್ಬಿಟ್ಟು ನಂತರ ಇದನ್ನು ಎಳ್ಳಾಕ್ಬಿಟ್ಟು ಆಮೇಲೆ ಬೆಳ್ದಣ್ಣೆ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ಎಳ್ಳಾಕ್ತಾಯಿದ್ದೀನಿ ನಾನು. ನಮ್ಮ ಮನೆಯವ್ರು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು, ಆಯಿತಾ ಆಯಿತಾ ಅವರು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ನಾನು ಹೊಲ್ದಾಗಿಂದ ಮನೆಗೆ ಬಂದು ಇದೆಲ್ಲ ರೆಡಿ ಮಾಡ್ಕೊಂಡು ನಾನು ಮಾಡೋದು ಬೇಡವಾ, ಮನೇಲಿ ಯಾರೂ ಏನು ಹೆಲ್ಪ್ ಮಾಡೋರಿಲ್ಲ ಅಂತ ಹೇಳ್ಬಿಟ್ಟು ನಾನು ರೇಗಿದೆ, ಬರ್ತೀನಿ ಕೊಯ್ತಾ ಇರಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವರು ಬೇಗ ಬೇಗ ಬಾ, ಟೈಮ್ ಆಗುತ್ತೆ, ಅವ್ರ ಮನೆಗೆ ಹೋಗ್ತಾರೆ, ಬಿಸಿಲಾಗಿರಲ್ಲ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಲೆಮನ್ ಜ್ಯೂಸ್ ಮಾಡಿಟ್ಬಿಟ್ಟು ಇವಾಗ ಬೆಳ್ದಣ್ಣಿನ ಜ್ಯೂಸ್ಗೆ ಬೆಳ್ದಣ್ಣು ವಡೆ ಹಾಕ್ಕೊಂಡೆ. ಒಂದು 3 ವಡೆ ಹಾಕ್ಬಿಟ್ಟು ಇದರಲ್ಲಿರೋ ಪಲ್ಪೆಲ್ಲ ತೆಕ್ಕೊಳ್ತಾ ಇದ್ದೀನಿ. ತೆಗೆದ್ಬಿಟ್ಟು ಹಾಕ್ಕೊಂಡು ಇದು ಕೈಯಲ್ಲಿ ಒಂದು ಸ್ವಲ್ಪ ಕಿವುಚ್ಬಿಟ್ಟು ಆಯಿತು. ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೆ ಆವಾಗಲೇ. ಜ್ಯೂಸ್ ರೆಡಿ ಮಾಡಿಕೊಂಡು ಹೋಗ್ಬೇಕು ಇವಾಗ ಮತ್ತೆ ಹೊಲ್ದ ಹತ್ರಕ್ಕೆ ಅವ್ರಿಗೆಲ್ಲ ತೊಗೊಂಡು. ಮಕ್ಕಳು ಇಲ್ಲೇ ಇದ್ದರು, ನನ್ನ ಮಗ ಹೊಲ್ದ ಹತ್ರನೇ ಇದ್ದ. ಇವರಿಬ್ರು ಮನೇಲೇ ಬಿಟ್ಟೋಗ್ಬಿಟ್ಟು ಹೋಗಿದ್ದೆ, ಮನೇಲೇ ಇರಿ ಅಂತ ಹೇಳ್ಬಿಟ್ಟು. ಹೊಲ್ದಾಗ ಬಿಸಿಲು ಜಾಸ್ತಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಜ್ಯೂಸ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ರೆಡಿ ಆಯಿತು, ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡು ಹೋಗ್ಬೇಕು ಇವಾಗ. ಇಲ್ಲಿವರೆಗೂ ವಿಡಿಯೋ ನೋಡಿದರೆ, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಜ್ಯೂಸ್ ಎಲ್ಲ ರೆಡಿ ಆಯಿತು, ಇವಾಗ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡು ಹೋಗ್ಬೇಕು ಇವಾಗ ಹೊಲ್ದ ಹತ್ರಕ್ಕೆ. ಬೆಳ್ದಣ್ಣಿನ ಜ್ಯೂಸ್ ಎಲ್ಲ ಒಂದು ಬಾಕ್ಸ್ಗೆ ಹಾಕ್ಕೊಂಡೆ. ಇದು ಕೂಡ ಒಂದು ಕ್ಯಾಪ್ ಹಾಕ್ಕೊಂಡು ಬ್ಯಾಗ್ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಒಂದು ಸುಮಾರು 1 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ ಹೊಲ್ದ ಹತ್ರಕ್ಕೆ ಹೋಗೋದು. ತೊಗೊಂಡು ಇವಾಗ ಹೋಗಬೇಕು. ಇವಾಗ ಲೆಮನ್ ಜ್ಯೂಸು ಇದು ಒಂದು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಇಬ್ರಿಗೆ ಬೇಕು, ಹಾಗಾಗಿ ಇದು ಕೂಡ ಬಾಕ್ಸ್ಗೆ ಹಾಕ್ಕೊಂಡು ಬ್ಯಾಗ್ ಇಟ್ಕೊಳ್ತಾ ಇದ್ದೀನಿ ಇವಾಗ. ಒಂದು ಬ್ಯಾಗ್ ತೊಗೊಂಡು ಬ್ಯಾಗ್ ಇಕ್ಕೊಂಡು ಒಂದು 20 ಗ್ಲಾಸ್ ಕೂಡ ತೊಗೊಂಡೆ. ಗ್ಲಾಸ್ಗೆ ಇಕ್ಕೊಂಡು ಬ್ಯಾಗ್ ಇಕ್ಕೊಂಡು ಎಲ್ಲ ತೊಗೊಂಡು ಇವಾಗ ಹೊರಟು ಹೊಲ್ದ ಹತ್ರಕ್ಕೆ ಹೋಗಿ ಕೊಟ್ಬಿಟ್ಟು ಅವ್ರನ್ನ ಮನೆಗೆ ಕಳಿಸಿ ನಾನು ಕೂಡ ಮನೆಗೆ ಬರಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.